ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಇಸ್ ಫೈನ್. ನಾನು ರಶ್ಮಿ. ಹಿಂದೆ ಒಂದು ಬ್ಲಾಗಲ್ಲಿ ನಾನು ಹೂ ಕೀಳೋದು ತೋರಿಸ್ತಾ ಇದ್ದೆ. ಆದರೆ ಅವತ್ತು ನಮ್ಮ ಮನೇಲಿ ಯಾವ್ಯಾವ ಥರ ಹೂ ಸಿಕ್ತು ಅವತ್ತು ಅಂತ ತೋರಿಸ್ಲೇ ಇಲ್ಲ. ಹಾಗಾಗಿ ಇವತ್ತು ಯಾವ್ಯಾವ ಹೂ ಸಿಕ್ಕಿದೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಬಿಟ್ಟಿದೆ, ಬಟ್ ಇಷ್ಟು ಮಾತ್ರನೇ ಕಿತ್ತೆ. ದಾಸವಾಳ ಇದೊಂದು 5 ಥರ ದಾಸವಾಳ ಸಿಕ್ಕಿದೆ. ಸ್ವಲ್ಪ ಕರ್ಣಕುಂಡ್ಲ, ಶಂಖಪುಷ್ಪ, ಗುಲಾಬಿ, ಹಾಗೆ ಇನ್ನು ಇವಾಗ ಮಲ್ಲಿಗೆ ಹೂವು ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು 7 ಸುತ್ತಿನ ಮಲ್ಲಿಗೆ ಹೂವು ಇವಾಗ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಇದಿಷ್ಟು ಯಾರ ಮನೆಯಲ್ಲಾದರೂ ಕಡಿಮೆ ಜಾಗ ಇದ್ದು ಪಾಟಲ್ಲೇ ಗಿಡ ಬೆಳೆಸಬೇಕು ಅಂತ ಇದ್ದರೆ ಈ ಥರ ದಾಸವಾಳ ಹಾಕ್ಕೊಳ್ಳಿ. ಈ 3 ಥರ ದಾಸವಾಳನೂ ಅಷ್ಟೇ ತುಂಬಾ ಬಿಡುತ್ತೆ, ಪಾಟಲ್ಲಿ ಬೆಳೆಸಬಹುದು. ಹಾಗೆ ಈ ವೆರೈಟಿ ಗುಲಾಬಿನೂ ಅಷ್ಟೇ ಪಾಟಲ್ಲೇ ಬೆಳೆಸಬಹುದು. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಬಿಡುತ್ತೆ. ನೀವು ದಿವಸ ಕಿತ್ರೂ ದಿವಸ ಬಿಡುತ್ತೆ ಈ ವೆರೈಟಿ ಗುಲಾಬಿ. ಸೊ ಯಾರಾದರೂ ಪಾಟಲ್ಲಿ ಬೆಳೆಸೋರು, ಮನೇಲಿ ಕಡಿಮೆ ಜಾಗ ಇರೋರು ಇದನ್ನು ಬೆಳೆಸಬಹುದು. ಇದು ಮತ್ತು ಇದಿಷ್ಟು ಬೆಳೆಸ್ಕೊಳ್ಬಹುದು. ಮಧ್ಯಾಹ್ನ ಊಟಕ್ಕೆ ಸೌತೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಸೌತೆಕಾಯಿ ಗೊಜ್ಜು ಮಾಡೋದಕ್ಕೆ ಸೌತೆಕಾಯಿನ ಈ ಥರ ಸಣ್ಣದಾಗಿ ಹೆಚ್ಕೊಳ್ಬೇಕು. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ 2 ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಮಿಕ್ಸರ್ ಜಾರ್ಗೆ 1 ಮುಷ್ಟಿಯಷ್ಟು ತೆಂಗಿನ ತುರಿ, ಹುರ್ಕೊಂಡಿರೋ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಇದಿಷ್ಟು ಹಾಕಿ ರುಬ್ಕೊಳ್ಬೇಕು. ರುಬ್ಬಿರೋದನ್ನ ಹೆಚ್ಚಿರೋ ಸೌತೆಕಾಯಿಗೆ ಸೇರಿಸ್ಕೊಳ್ಬೇಕು. ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋ ಹಾಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಬಾಣಲಿಗೆ ಒಗ್ಗರಣೆಗೆ ಆಗೋಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಬೇಕು. ಇಷ್ಟು ಮಾಡ್ಕೊಂಡ್ರೆ ಸೌತೆಕಾಯಿ ಗೊಜ್ಜು ರೆಡಿ ಆಗತ್ತೆ. ಇದು ಮಾಡೋದು ತುಂಬಾನೇ ಈಸಿ. ಯಾವಾಗಲಾದರೂ ಬರೀ ಸಾರು ಹುಳಿ ತಿನ್ನೋದಕ್ಕೆ ಬೇಜಾರಾದಾಗ ಇದನ್ನು ಮಾಡ್ಕೋಬಹುದು. ಇಲ್ಲಾಂದ್ರೆ ಮನೇಲಿ ಯಾರೂ ಇಲ್ಲ, ಒಬ್ಬರೇ ಇರ್ತೀವಿ, ಅವಾಗ ಸಾರು ಹುಳಿ ಮಾಡಿದ್ರೂ ಖರ್ಚಾಗೋದಿಲ್ಲ ಅನ್ನೋ ಟೈಮಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಆಫೀಸ್ಗೆ ಹೋಗಿ ಬಂದ್ಮೇಲೆ ಯಾವಾಗಲಾದರೂ ಅಡುಗೆ ಮಾಡ್ಕೊಳಕ್ ಬೇಜಾರಾಗುತ್ತೆ ಅಂದಾಗಲೂ ಕೂಡ ಇದನ್ನ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಸಾಯಂಕಾಲ ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಗುಲಾಬಿ ಗಿಡದಿಂದನೇ ನಾನು ಬೆಳಗ್ಗೆ ಹೂ ಕಿತ್ತಿದ್ದು. ಇವಾಗ್ಲೂ ಗಿಡದಲ್ಲಿ ಇನ್ನ ಇಷ್ಟೊಂದು ಹೂ ಉಳಿದಿದೆ. ಅಂದ್ರೆ ದಿವಸ ಬಿಡ್ತಾ ಇರುತ್ತೆ. ಇದು ಗೊಂಚಲು ಗುಲಾಬಿ ಆಗ್ತಾನೆ ಇರುತ್ತೆ. ಇದಕ್ಕೇನ್ ಹೆಚ್ಚಿಗೆ ಮೇಂಟೆನೆನ್ಸ್ ಬೇಕಾಗೋದಿಲ್ಲ, ಬರೀ ನೀರ್ ಹಾಕೊಂಡು ಹೋದ್ರೆ ಸಾಕಾಗತ್ತೆ. ಗುಲಾಬಿ ಹೂ ಆದ ತಕ್ಷಣ ಆ ಕೊಂಬೆನ ಕಡಿದ್ರೆ ಮತ್ತೆ ಬೇರೆ ಹೊಸ ಚಿಗುರು ಬಂದು ಬೇಗ ಮೊಗ್ಗಾಗತ್ತೆ. ಇದು ಬೆಳಗ್ಗೆ ತೋರ್ಸದ್ನಲ್ಲ 7 ಸುತ್ತಿನ ಮಲ್ಲಿಗೆ ಹೂವು, ಅದೇ ಗಿಡ ತುಂಬಾ ಮೊಗ್ಗಾಗಿದೆ. ಇನ್ನೇನು ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲೂ ಇದಕ್ಕೆ ಸ್ವಲ್ಪ ಕಳೆ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗತ್ತೆ. ಇದು ಒಂದು ಚಿಕ್ಕ ವ್ಲಾಗ್. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.